ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಚಾಪ್ಟರ್ 2 ದಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ ಚಾಪ್ಟರಿಂದ ಯಾವ್ಯಾವ ರೀತಿಯ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಫಾರ್ ದ ಇಯರ್ 2022 ಅಂತ ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ನಾನು 2014ಇಂದ 20ವರೆಗೂ PYQs ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಪರ್ಟಿಕ್ಯುಲರ್ ವಿಡಿಯೋಗೆ. ಮತ್ತು ಈ ಎಲ್ಲ ಕ್ವಶನನ್ನು ನಾನು ಆಸ್ವೆಲ್ ಬುಕ್ಸಿಂದ ನಾನು ತಗೊಂಡಿದ್ದೀನಿ. ಆಸ್ವೆಲ್ ಬುಕ್ಸಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ. ಕರ್ನಾಟಕ PU ಬೋರ್ಡ್ ಪ್ರಕಾರನೇ ಅವರು ಒಂದು ಆನ್ಸರ್ನ ರೆಡಿ ಮಾಡಿದ್ದಾರೆ. ದಟ್ ಇಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರನೇ ಅವರು ಎಲ್ಲ ಆನ್ಸರ್ಸ್ನು ರೆಡಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಟಾಪರ್ಸ್ ಹ್ಯಾಂಡ್ ರಿಟನ್ ಶೀಟ್ಸೇ ನಿಮಗೆ ಸಿಗುತ್ತೆ. ಸೊ ಟಾಪರ್ ಒಂದು ಕ್ವಶನನ್ನು ಎಲ್ಲಿಂದ ಎಲ್ಲಿವರೆಗೂ ಬರೀತಾನೆ ಅಂತ ಅವ್ನ ಹ್ಯಾಂಡ್ ರಿಟನ್ನಲ್ಲೇ ನಿಮಗೆ ಸಿಗುತ್ತೆ. ಮತ್ತು NCERTದು ಎಲ್ಲ ಪ್ರಾಬ್ಲಮ್ಸು ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ನಾಟ್ ಓನ್ಲಿ ಫಿಸಿಕ್ಸ್, ಯು ಕ್ಯಾನ್ ಬೈ chemistry and mathematics from Oswell books as well. If you are interested in buying this book, the links are given in the description. ನಾನು ಸಹಿತ chemistry and mathematics ನ ಆರ್ಡರ್ ಮಾಡಿದ್ದೀನಿ. It will reach me by next week probably. So with that being said, we shall start this video. ಸೊ 1 mark ಕ್ವಶನ್ ಫ್ರಮ್ 2014 to 2020 ಬರೀ ಒಂದೇ ಸತಿ ಕೇಳಿರೋದು. ದಟ್ ಇಸ್ 2018ನಲ್ಲಿ ಕೇಳಿದ್ದಾರೆ. ವಾಟ್ ಇಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ 1 ಮಾರ್ಕನ್ನು ನೀವು ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ, ಇದೇ ಥರದ ಕ್ವಶನ್ ಕೇಳ್ತಾರೆ ಅಂತ. ಎಕ್ಸಾಂಪಲ್, ವಾಟ್ ಇಸ್ ದ SI ಯೂನಿಟ್ ಆಫ್ ಕೆಪಾಸಿಟೆನ್ಸ್, ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಅ ಸರ್ಫೇಸ್, ಈ ಥರ ಕೇಳ್ಬೋದು. ಅದೆಲ್ಲ 1 ಮಾರ್ಕ್ಗೆ ಇದೇ ಥರದ್ದು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇನ್ಫ್ಯಾಕ್ಟ್ ಈ ಥರನೂ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ಟು ದ ವ್ಯಾಲ್ಯೂ ಆಫ್ ಅ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಇಫ್ ವಿ ಇಂಟ್ರಡ್ಯೂಸ್ ಅ ಡೈಎಲೆಕ್ಟ್ರಿಕ್ ಮೀಡಿಯಂ. ಬರೀ 1 ಲೈನಲ್ಲಿ ಆನ್ಸರ್ ಸಿಕ್ಕೋಗ್ಬಿಡುತ್ತೆ ನಿಮಗೆ. ಸೊ ಅವೆಲ್ಲ 1 ಮಾರ್ಕ್ ಕೇಳೋಂಥದ್ದು. ಸೊ 1 ಮಾರ್ಕನ್ನು ಜಾಸ್ತಿ ನಾನು ಸ್ಟ್ರೆಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ 2 ಮಾರ್ಕ್ ಕ್ವಶನ್ ಯಾವ್ಯಾವ್ದು ಕೇಳಿದ್ದಾರೆ. ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಡಿಪೆಂಡ್ಸ್. 2017ನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಮತ್ತು ಯಾವ್ಯಾವ ಫ್ಯಾಕ್ಟ್ರು, C is equal to epsilon naught A/D. ಈ ಒಂದು ಫಾರ್ಮುಲಾ ಗೊತ್ತಿದ್ದರೆ ಸಾಕು, ನಿಮಗೆ ಈ ಥರದ್ದು ಯಾವ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಬರೀಬಹುದು. ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಡಿಪೆಂಡ್ಸ್. ಸೊ 2018ನಲ್ಲಿ ಸೇಮ್ 2017ನಲ್ಲಿ ಕೇಳಿರೋ ಕ್ವಶನೇ 2018ನಲ್ಲಿ ಕೇಳಿದ್ದಾರೆ. ಕ್ವಶನನ್ನು ಬೇರೆ ಥರ ಕೇಳಿದ್ದಾರೆ ಅಷ್ಟೇ ಬಿಟ್ಟರೆ ಆನ್ಸರ್ ಸ್ಟಿಲ್ ರಿಮೈನ್ಸ್ ದ ಸೇಮ್. ಮತ್ತು ನೋಡೋಣ. ಎ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಹ್ಯಾಸ್ ಕೆಪಾಸಿಟೆನ್ಸ್ C. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ಡಬಲ್ಡ್. ವಾಟ್ ಹ್ಯಾಪನ್ಸ್ ಟು ದ ಕೆಪಾಸಿಟೆನ್ಸ್ ಇಫ್ ದ ಡಿಸ್ಟೆನ್ಸ್ ಇಸ್ ಡಬಲ್ಡ್. ಸೊ ದ ಸ್ಪೇಸ್ ಬಿಟ್ವೀನ್ ದ ಪ್ಲೇಟ್ ಇಸ್ ಫಿಲ್ಡ್ ವಿತ್ ಅ ಸಬ್ಸ್ಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ವ್ಯಾಲ್ಯೂ 5. ಅವಾಗ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ 3 ಕ್ವಶನಲ್ಲೂ ಬೇರೆ ಬೇರೆ ವರ್ಷ ಕೇಳಿರೋ ಕ್ವಶನ್ನು, ಆದರೆ ಯೂಸ್ ಮಾಡಿರೋ ಫಾರ್ಮುಲಾ ಯಾವುದು, C is equal to epsilon naught A/D. ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡೇ 3 ಥರ ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. ಸೊ ನೀವು ಓದ್ತಾ ನಾನು ಏನೇನೋ ಓದ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದೇ ಬೇಡ. ಅವರು ಅದಕ್ಕೆ ತಕ್ಕಂತೆ ಕ್ವಶನ್ ಫ್ರೇಮ್ ಮಾಡ್ತಾರೆ. ನಿಮ್ಮ ಸಿಲೆಬಸ್ಸಿಂದ ಅವ್ರು ಏನೋ ಆಚೆ ಏನು ಕ್ವಶನ್ ಕೇಳೋದಿಲ್ಲ, ಟೆನ್ಷನ್ನೇ ತೊಗೊಳ್ಬೇಡಿ. ಸೊ ನೆಕ್ಸ್ಟ್ 3 ಮಾರ್ಕ್ ಕ್ವಶನಲ್ಲಿ ಏನು ಕೇಳಿದ್ದಾರೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್. ಸೊ 3 ಮಾರ್ಕ್ಸಲ್ಲಿ ನೋಡಿ, C is equal to epsilon naught A/D. ಅದೇನು ಫಾರ್ಮುಲಾ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ಲ ಅದ್ರ ಡಿರೈವೇಷನ್ನೇ ಕೇಳಿದ್ದಾರೆ ಅವರು ಡೈರೆಕ್ಟಾಗಿ. ಓಕೆನಾ. ನೆಕ್ಸ್ಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಚಾರ್ಜ್ಡ್ ಕೆಪಾಸಿಟರ್. ಸೊ E is equal to ½ CV² ಅಂತ ಒಂದು ಡಿರೈವೇಷನ್ ಇದೆ. ನಮ್ಮ ಚಾನಲಲ್ಲೇ ನಾನು ಆ ಡಿರೈವೇಷನ್ ಮಾಡಿದ್ದೀನಿ. ಸೊ ಆ ಡಿರೈವೇಷನನ್ನು ಅವರು 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೋಡಿ, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. 2016, 2017, 2020ಲಿ 3 ವರ್ಷ ಕೇಳಿದ್ದಾರೆ ಇದೇ ಕ್ವಶನನ್ನು. ಮತ್ತು ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. 2017ನಲ್ಲಿ ಕೇಳಿದ್ದಾರೆ. ದ ಡಿರೈವೇಷನ್ ಇಸ್ E is equal to -dV/dr. ಇದು ನಾನು ಡಿರೈವ್ ಮಾಡಿದ್ದೀನಿ. ಇಫ್ ಯು ಡಿರೈವ್ ದಿಸ್ ಯು ವಿಲ್ ಗೆಟ್ 3 ಮಾರ್ಕ್ಸ್. ಓಕೆನಾ. ನೆಕ್ಸ್ಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದಕ್ಕೆ U is equal to -PE cos θ ಅಂತ ಏನೋ ಒಂದು ಡಿರೈವೇಷನ್ ಇದೆ. ಈವನ್ ದಿಸ್ ಐ ಹ್ಯಾವ್ ಡನ್ ಇನ್ ಮೈ ವಿಡಿಯೋ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ದಟ್ ಔಟ್. ಎಸ್ಟಾಬ್ಲಿಷ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೇಮ್ 2017ನಲ್ಲಿ ಏನು ಕೇಳಿದ್ರಲ್ಲ ಅದೇ ಕ್ವಶನನ್ನು ಮತ್ತೆ 2020ಲೂ ಕೇಳಿದ್ದಾರೆ ಅವರು. ತಿರುಗಿಸಿ ಮರ್ಗಿಸಿ ಕೇಳ್ತಾರೆ ಅಷ್ಟೇ, ಬೇರೆ ಏನು ಆನ್ಸರ್ ಅದೇ ಅಷ್ಟೇ ಬರೆಯೋದು ನೀವು. 5 ಮಾರ್ಕ್ ಕ್ವಶನ್ ಏನೇನು ಕೇಳಿದ್ದಾರೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್.
ಸೊ 2014 ಕೇಳಿರೋ ಕ್ವಶನ್. ಸಿಸ್ಟಮ್ ಆಫ್ 2 ಚಾರ್ಜಸ್, ಸಿಸ್ಟಮ್ ಆಫ್ 3 ಚಾರ್ಜಸ್ ಆ್ಯಂಡ್ ಸಿಸ್ಟಮ್ ಆಫ್ n ಚಾರ್ಜಸ್ಗೆ ನಾವು ಒಂದೇ ವಿಡಿಯೋದಲ್ಲಿ ಡಿರೈವ್ ಮಾಡಿದ್ವಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್ ಔಟ್. ದ ಇಕ್ವೇಷನ್ ಇಸ್ U is equal to 1/4πε0 Q1 Q2 by R12. ಈ ಥರದ್ದೇನೋ ಒಂದು ಡಿರೈವೇಷನ್ ಇದೆ. ದಿಸ್ ಇಸ್ ಫಾರ್ ಸಿಸ್ಟಮ್ ಆಫ್ 2 ಚಾರ್ಜಸ್. ಆಯಿತಾ? ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಇದು 2018 ಕೇಳಿದ್ದಾರೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಡಿರೈವೇಷನ್ ಅಂತ ನನಗನ್ಸುತ್ತೆ. ಯಾಕಂದರೆ ಈ ಇಕ್ವೇಷನ್, ಈ ಏನು ರಿಸಲ್ಟ್ ಇಕ್ವೇಷನ್ ಇದೆಯಲ್ಲ, ಇದನ್ನು ನೀವು ತುಂಬ ಕಡೆ ಯೂಸ್ ಮಾಡ್ತೀರಾ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು. ದಟ್ ಈಸ್ V is equal to 1/4πε0 Q/R ಅಂತ ಈ ಡಿರೈವೇಷನ್ ಇದೆ. ದಿಸ್ ಇಸ್ ವಿಡಿಯೋ ನಂಬರ್ 2 ನಾನೇ ಡಿರೈವ್ ಮಾಡಿದ್ದೀನಿ. ಗೋ ಆ್ಯಂಡ್ ಚೆಕ್ ದಟ್ ಔಟ್. ಸೊ ಮತ್ತು ಪ್ರಾಬ್ಲಮ್ಸ್, ತುಂಬ ಜನ ಏನು ಮಾಡ್ತೀರಾ ಅಂದರೆ ಪ್ರಾಬ್ಲಮ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಪ್ರಾಬ್ಲಮ್ಸ್ ಆರ್ ದ ಈಸಿಯೆಸ್ಟ್ ಮೇನ್ ವೇರ್ ಯು ಕ್ಯಾನ್ ಸ್ಕೋರ್ 15 out of 15 ವಿತೌಟ್ ಎನಿ ಹೆಡ್ಏಕ್. ತುಂಬ ಈಸಿ. ಆದರೆ ಎಷ್ಟೊಂದು ಜನ ಪ್ರಾಬ್ಲಮ್ನೇ ಕಾಂಪ್ಲಿಕೇಟೆಡ್ ಮಾಡ್ಕೊತಾ ಹೋಗ್ತಾರೆ. ಸೊ ಫಸ್ಟ್ 3 ಚಾಪ್ಟರ್ಸಿಂದ ನೀವು ಪ್ರಾಬ್ಲಮ್ಸ್ನ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ 2 ಪ್ರಾಬ್ಲಮ್ಸ್. ಫಸ್ಟ್ 1, 2, 3 ಚಾಪ್ಟ್ರಿಂದ 2 ಪ್ರಾಬ್ಲಮ್ ಬಂದೇ ಬರುತ್ತೆ ಹೆಂಗೆ ನೋಡಿದ್ರು. ಆಯಿತಾ? ನಾನು ಎಲ್ಲ ಪ್ರಾಬ್ಲಮ್ಸು ಇದೇ ಥರ ಪ್ರಾಬ್ಲಮ್, ಇದೇ ಥರ ಸಬ್ಸ್ಟಿಟ್ಯೂಷನ್ನು ಮಾಡಬೇಕು ಅಂತ ಎಲ್ಲ ವೀಡಿಯೋನೂ ಮಾಡಿದ್ದೀನಿ. ಅದ್ರ ಪ್ಲೇಲಿಸ್ಟ್ನ ಹಾಕ್ತೀನಿ. ಜಸ್ಟ್ ನೀವು ಅಲ್ಲಿ 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಅಲ್ಲೇ 15 ಮಾರ್ಕ್ಸ್ ಬಂತು. ಇಂಪಾರ್ಟೆಂಟ್ 5 ಮಾರ್ಕ್ ಡಿರೈವೇಷನ್ಸ್ ಅಂತ ಹೇಳಿದ್ರೆ ಅಲ್ಲಿ 4 ಡಿರೈವೇಷನ್ ಬರುತ್ತೆ. 20 + 15 35 ಮಾರ್ಕ್ಸ್ ಈಸಿಲಿ ಫ್ರಮ್ 4th, 5th ಆ್ಯಂಡ್ 6th ಮೇನಲ್ಲಿ ನೀವು ಈಸಿಲಿ ಸ್ಕೋರ್ ಮಾಡ್ಕೊಬೋದು. ಅಲ್ಲೇ 35 ಮಾರ್ಕ್ಸ್ ಬಂದಮೇಲೆ ಉಳಿದಿರೋ ಮಾರ್ಕ್ಸ್ ಹಂಗೂ ಹಿಂಗೂ ತೊಗೊಂಡ್ರು 50+ out of 70 ಅಲ್ಲೇ ತೊಗೊಳ್ಬಿಡ್ಬೋದು. ತುಂಬಾ ಈಸಿ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ ನೀವು ಅಂತ ನನಗೆ ಗೊತ್ತಾಗೋದಿಲ್ಲ. ಇನ್ ಅ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್, ಈಚ್ ಕೆಪಾಸಿಟರ್ ಹ್ಯಾಸ್ ಎ ಏರಿಯಾ. ಸೊ ಎ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಆಫ್ ಸಪರೇಷನ್ ಡಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? C is equal to ε0 A/d. ಇದೇ ಫಾರ್ಮುಲಾ ಬೇಸ್ಡೇ ಪ್ರಾಬ್ಲಮ್ಮೇ ಕೇಳಿದ್ದಾರೆ. ಸೊ ಒಂದೇ ಫಾರ್ಮುಲಾ ಎಲ್ಲ ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋದರೆ ಫುಲ್ ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಿಂದ. ಮತ್ತು 2 ಪಾಯಿಂಟ್ ಚಾರ್ಜಸ್ 1 nanocoulomb ಆ್ಯಂಡ್ -4 nanocoulomb ಆರ್ 1 meter ಅಪಾರ್ಟ್. ಫೈಂಡ್ ದ ಪೊಸಿಷನ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಸೊ ನೋಡಿ, 2 ಪಾಯಿಂಟ್ ಚಾರ್ಜ್ ಇದೆಯಂತೆ. ಯಾವ ಪಾಯಿಂಟಲ್ಲಿ ಇನ್ನೊಂದು ಚಾರ್ಜ್ ಇಟ್ಟರೆ ಅಲ್ಲಿ ಪೊಟೆನ್ಷಿಯಲ್ಲು 0 ಇರುತ್ತೆ ಅಂತ ಇವ್ರ ಕ್ವಶನ್ನು. ಸೊ ಚಾಪ್ಟರ್ ನಂಬರ್ 2 ಈ ಥರ ಪ್ರಾಬ್ಲಮ್ ಬರುತ್ತೆ. ಚಾಪ್ಟರ್ ನಂಬರ್ 1 2 ಚಾರ್ಜ್ ಇತ್ತು. ಯಾವ ಪಾಯಿಂಟಲ್ಲಿ ಒಂದು ಚಾರ್ಜ್ನ ಇಟ್ಟರೆ ಫೋರ್ಸ್ ವಿಲ್ ಬಿ ಈಕ್ವಲ್ ಟು 0 ಅಂತ ಚಾಪ್ಟರ್ ನಂಬರ್ 1 ಬರುತ್ತೆ. ಓಕೆನಾ? ಅಷ್ಟೇ ಡಿಫ್ರೆನ್ಸು ಚಾಪ್ಟರ್ 1 and 2ಗೆ. ಇಲ್ಲಾಂದರೆ ಈ ಥರ 4 ಚಾರ್ಜ್ ಇದೆ, ದೇ ಹ್ಯಾವ್ ಪ್ಲೇಸ್ಡ್ ಅಟ್ ಸ್ಕ್ವೇರ್ಸ್ ಎಂಡ್ ಆಫ್ ಸ್ಕ್ವೇರ್ಸ್, ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಅಟ್ ದ ಸೆಂಟರ್, ಅಥವಾ ವಾಟ್ ವಿಲ್ ಬಿ ದ ಫೋರ್ಸ್ ಅಟ್ ದ ಸೆಂಟರ್ ಅಂತ ಕೇಳ್ತಾರೆ. ಇಲ್ಲಾಂದರೆ 3 ಚಾರ್ಜು 3 ಕಾರ್ನರ್ಲಿ ಇಟ್ಟಿದ್ದೀವಿ, 4ನೇ ಚಾರ್ಜ್ ಇಲ್ಲಿ ಇಡ್ತೀವಿ. ಆವಾಗ 4ನೇ ಚಾರ್ಜ್ ಮೇಲೆ ಏನು ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ, ಅಥವಾ 4ನೇ ಚಾರ್ಜ್ ಮೇಲೆ ಏನು ಪೊಟೆನ್ಷಿಯಲ್ ಅಪ್ಲೈ ಆಗ್ತಾ ಇರುತ್ತೆ. ಇದೇ ಥರದ್ದೇ ಪ್ರಾಬ್ಲಮ್ಮು. ಅವ್ರು ಏನೂ ಚೇಂಜ್ ಮಾಡೋದಿಲ್ಲ, ಒಂದಿಷ್ಟು ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಬಿಟ್ಟರೆ ಸಬ್ಸ್ಟಿಟ್ಯೂಷನ್ನು ಸೇಮು, ತುಂಬಾ ಈಸಿ ಇರುತ್ತೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇದೇ ಥರದ್ದೇ ಇನ್ನೊಂದು 2 ಪ್ರಾಬ್ಲಮ್ ಇದೆ. ಈ ಎಲ್ಲ ಪ್ರಾಬ್ಲಮ್ನು ನಾನೇ ಸಾಲ್ವ್ ಮಾಡಿದ್ದೀನಿ. ಮತ್ತು ನೋಡಿ, ಮಸ್ಟ್ ಸ್ಟಡಿ ಅಂತ ಅಂದ್ಬಿಟ್ಟು ಒಂದು ಹೆಡ್ಡಿಂಗ್ ಹಾಕ್ಬಿಟ್ಟು ಒಂದಿಷ್ಟು ಕ್ವಶನ್ಸ್ನ ಕೊಟ್ಟಿದ್ದೀನಿ. ಇಷ್ಟು ಓದಿದ್ರೆ ಈ ಚಾಪ್ಟ್ರಿಂದ ಯಾವುದೇ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡಬಹುದು. ಈ ಚಾಪ್ಟ್ರಿಂದ ಎಷ್ಟೇ ಮಾರ್ಕ್ಸ್ ಅಲಾಟ್ ಮಾಡಿರಲಿ ಈ ವರ್ಷ ನನಗೆ ಬೇಕಾಗಿಲ್ಲ. ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲ್ಲ. ಇಷ್ಟು ಓದಿದ್ರೆ ಈ ಚಾಪ್ಟ್ರಿಂದ ಫುಲ್ ಮಾರ್ಕ್ಸ್ ನೀವು ತಗೊಳ್ಬಹುದು ಈಸಿಲಿ ವಿತೌಟ್ ಎನಿ ವರಿಯಿಂಗ್. ಮತ್ತು ಇದೇ PDF ಕ್ವಶನ್ PDF ಸಾಕಪ್ಪ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಟು ಮೈ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಡೌನ್ಲೋಡ್ ದ ಕ್ವಶನ್ಸ್. ಇಫ್ ಯು ವಾಂಟ್ with solution, with scheme of valuation, with toppers answer sheet, you can go and buy Oswell books, for which the link will be given in the description anta ಹೇಳ್ತಾ ಈ ವಿಡಿಯೋಗೆ ಇಷ್ಟೇ ಕಂಡ್ರೋ. If you like my efforts, please do like, share, comment and subscribe. This is your teacher Nagavarna signing off with a smile. I will meet you guys in the next video. Until then, have a nice day. Bye.